ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 15 ಜೂನ್ 2024ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ 5 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ನೋಡಿಸಬೇಕು ಅಂದ್ರೆ 50 ರೂಪಾಯಿಯನ್ನ ನೀವು ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ಐಡಿಗಳಿಗೆ ಪಾವತಿಯನ್ನ ಮಾಡಿ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಇಮೇಲ್ ಐಡಿಗೆ ಕಳಿಸ್ಕೊಟ್ರೆ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು 2023ರ ಕಂಪ್ಲೀಟ್ ನೋಟ್ಸ್ ಬೇಕು ಅಂದ್ರೆ 70 ರೂಪಾಯಿ ಆಗುತ್ತೆ. ಎರಡು ನೋಟ್ಸ್ ಗಳು ನಿಮ್ಗೆ ಕಂಬೈನ್ ಬೇಕು ಅಂದ್ರೆ 2023ರ ಜನವರಿಯಿಂದ 2024ರ ಮೇ ತನಕ ಬೇಕು ಅಂದ್ರೆ 120 ರೂಪಾಯಿ ಆಗುತ್ತೆ. ಸೊ ಸ್ಕ್ರೀನ್ ಶಾಟ್ ಅನ್ನ ಇಮೇಲ್ ಮಾಡಿ ಇಮೇಲ್ಗೆ ನಿಮ್ಗೆ ಸಾಫ್ಟ್ ಕಾಪಿಯನ್ನ ಕಳಿಸ್ಕೊಡ್ಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಲ್ಯಾಣಿ ಚಾಲುಕ್ಯರ ಜಗದೇಕ ಮಲ್ಲಣಿಗೆ ಸೇರಿದ ಶಿಲಾಶಾಸನ ಪತ್ತೆಯಾಗಿದೆ? ಗದಗ, ರಾಯಚೂರು, ಶಿವಮೊಗ್ಗ, ಮೈಸೂರು. ಪ್ರಶ್ನೆಗೆ ಸರಿಯಾದ ಉತ್ತರ ಗದಗ ಜಿಲ್ಲೆಯ ಲಕ್ಕುಂಡಿಯ ಆಲುಗೊಂಡ ಬಸವೇಶ್ವರ ದೇವಾಲಯದಲ್ಲಿ ಕಲ್ಯಾಣಿ ಚಾಲುಕ್ಯರ ಜಗದೇಕ ಮಲ್ಲಣಿಗೆ ಸೇರಿದ ಶಿಲಾಶಾಸನ ಪತ್ತೆಯಾಗಿದೆ. ತುಮಕೂರು ವಿವಿಯ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನದ ವಿಭಾಗದ ಪ್ರಾಧ್ಯಾಪಕರಾದ ಕೊಟ್ರೇಶ್ ಅವರು, ದಾವಣಗೆರೆ ವಿವಿಯ ಸಂಶೋಧನಾರ್ಥಿ ಸುಧಾರ್ ಅವರು ಈ ಶಾಸನವನ್ನ ಪತ್ತೆ ಮಾಡಿದ್ದಾರೆ. ದೇವಾಲಯದ ಒಳಗೆ ನವರಂಗದ ಪೂರ್ವ ಭಾಗದ ತೋಲೆಯಲ್ಲಿ ಶಾಸನ ಕಂಡುಬಂದಿದೆ. 18 ಸಾಲುಗಳನ್ನು ಹೊಂದಿರುವ ಶಾಸನ ಕ್ರಿಸ್ತಶಕ 1137 ಮತ್ತು 1147ರಲ್ಲಿ ಆಳ್ವಿಕೆ ಮಾಡಿದ ಕಲ್ಯಾಣಿ ಚಾಲುಕ್ಯರ ಜಗದೇಕ ಮಲ್ಲಣಿಗೆ ಸೇರಿದೆ ಎಂದು ಹೇಳಲಾಗಿದೆ. ಶಾಸನದಲ್ಲಿ ಇಂದಿನ ಆಲುಗೊಂಡ ಬಸವೇಶ್ವರ ದೇವಾಲಯದ ಮೂಲ ರೂಪವನ್ನ ಗುರುತಿಸಬಹುದಾಗಿದೆ. ಲಕ್ಕುಂಡಿಯಲ್ಲಿ ದೊರೆತಂತ ಜಗದೇಕ ಮಲ್ಲಣ ಮೊಟ್ಟ ಮೊದಲ ಶಾಸನ ಇದಾಗಿದ್ದು, ಪ್ರಸ್ತುತ ಆಲುಗೊಂಡ ದೇವಾಲಯವನ್ನ 1000 ವರ್ಷಗಳ ಹಿಂದೆ ಗವರೇಶ್ವರ ಅಂತ ಕರೆಯಲಾಗ್ತಿತ್ತು ಅನ್ನೋ ಮಾಹಿತಿ ಈ ಶಾಸನದಲ್ಲಿ ಉಲ್ಲೇಖವಾಗಿದೆ. 2023 ಮತ್ತು 24ನೇ ಸಾಲಿನ ವಿತ್ತ ವರ್ಷದಲ್ಲಿ ಭಾರತದ ರಫ್ತು ಮಾರುಕಟ್ಟೆಯ 3ನೇ ಅತಿ ದೊಡ್ಡ ದೇಶವಾಗಿ ಯಾವ ದೇಶ ಹೊರಹೊಮ್ಮಿದೆ? ಫ್ರಾನ್ಸ್, ನೆದರ್ಲ್ಯಾಂಡ್, ಆಸ್ಟ್ರೇಲಿಯಾ, ಬ್ರಿಟನ್. ಪ್ರಶ್ನೆಗೆ ಸರಿಯಾದ ಉತ್ತರ ನೆದರ್ಲ್ಯಾಂಡ್. 2023 ಮತ್ತು 24ನೇ ಸಾಲಿನ ವಿತ್ತ ವರ್ಷದಲ್ಲಿ ಭಾರತದ ರಫ್ತು ಮಾರುಕಟ್ಟೆಯ 3ನೇ ಅತಿ ದೊಡ್ಡ ದೇಶವಾಗಿ ನೆದರ್ಲ್ಯಾಂಡ್ ಹೊರಹೊಮ್ಮಿದೆ. ಅಮೆರಿಕ ಮತ್ತು ಅರಬ್ ಸಂಯುಕ್ತ ಸಂಸ್ಥಾನ UAE ಮೊದಲ 2 ಸ್ಥಾನಗಳನ್ನ ಪಡ್ಕೊಂಡಿವೆ. ಅಂದ್ರೆ ಅತಿ ಹೆಚ್ಚು ರಫ್ತು ಮಾರುಕಟ್ಟೆಯನ್ನು ಹೊಂದಿರುವಂತಹ ದೇಶ ಅಗ್ರಸ್ಥಾನದಲ್ಲಿ ಅಮೆರಿಕ ಬರುತ್ತೆ, 2ನೇ ಸ್ಥಾನದಲ್ಲಿ UAE ಬರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. 3ನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ಸ್ ಕಂಡು ಬಂದದನ್ನ ನಾವು ಗಮನಿಸಬಹುದು. ಯುರೋಪ್ಗೆ ನೆದರ್ಲ್ಯಾಂಡ್ಸ್ ಒಂದು ಮಹತ್ವದ ಕೇಂದ್ರವಾಗಿದೆ ಅಂತ ವಾಣಿಜ್ಯ ತಜ್ಞರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಐರೋಪ್ಯ ಒಕ್ಕೂಟ ಇತರ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ನೆದರ್ಲ್ಯಾಂಡ್ ಉತ್ತಮ ರಸ್ತೆಗಳು, ರೈಲುಗಳು, ಸಾರಿಗೆ ಸಂಪರ್ಕವನ್ನ ಸುಲಲಿತವಾಗಿ ಹೊಂದಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು ಭಾರತ ಮತ್ತು ನೆದರ್ಲ್ಯಾಂಡ್ನ ರಾಜತಾಂತ್ರಿಕ ಸಂಬಂಧದ ಬಗ್ಗೆ ನೋಡೋದಾದ್ರೆ, ಭಾರತ ಮತ್ತು ನೆದರ್ಲ್ಯಾಂಡ್ 1947ರಿಂದ ರಾಜತಾಂತ್ರಿಕ ಸಂಬಂಧಗಳನ್ನ ಹೊಂದಿವೆ. ಅದು ಬಲಿಷ್ಠವಾದ ರಾಜಕೀಯ, ಆರ್ಥಿಕ ಮತ್ತು ವಾಣಿಜ್ಯ ಒಪ್ಪಂದಗಳನ್ನ ಮಾಡಿಕೊಳ್ಳುವಲ್ಲಿ ಬೆಳವಣಿಗೆಯನ್ನ ಮೂಡಿಸಿಕೊಂಡು ಬಂದಿವೆ. ಭಾರತದ ಆರ್ಥಿಕ ಮಹತ್ವದ ಫಲಶ್ರುತಿಯಾಗಿ ಉಭಯ ರಾಷ್ಟ್ರಗಳ ನಡುವಿನ ಬಾಂಧವ್ಯ ಹಲವು ವರ್ಷಗಳಿಂದ ಬಲಿಷ್ಠವಾಗಿ ಬೆಳೆದಿದೆ. ಮುಂದಿನ ಪ್ರಶ್ನೆ, ವಿಶ್ವ ರಕ್ತದಾನಿಗಳ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತೇವೆ? ಪ್ರಶ್ನೆಗೆ ಸರಿಯಾದ ಉತ್ತರ ಜೂನ್ 14. ಪ್ರತಿ ವರ್ಷ ಜೂನ್ 14ರಂದು ವಿಶ್ವಾದ್ಯಂತ ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ. ಮನುಷ್ಯ ಆರೋಗ್ಯದಿಂದ ಇರೋದಕ್ಕೆ ಶುದ್ಧ ರಕ್ತದ ಅವಶ್ಯಕತೆ ಇದೆ. ಜಗತ್ತಿನ ಎಲ್ಲಾ ಕಡೆ ಪ್ರತಿ ಕ್ಷಣ ಲೆಕ್ಕವಿಲ್ಲದಷ್ಟು ಜನರಿಗೆ ರಕ್ತದ ಅವಶ್ಯಕತೆ ಇರೋದನ್ನು ನಾವು ಗಮನಿಸಬಹುದು. ಸರಿಯಾದ ಸಮಯಕ್ಕೆ ರಕ್ತ ಸಿಗದೆ ಅನೇಕರು ಮೃತಪಡುತ್ತಾರೆ. ಇದಕ್ಕಾಗಿಯೇ ರಕ್ತವನ್ನ ಜೀವದ್ರವ್ಯ ಅಂತ ಕೂಡ ಕರೀತೀವಿ. ವಿಶ್ವ ಆರೋಗ್ಯ ಸಂಸ್ಥೆ WHO ಅವರು ಪ್ರತಿ ವರ್ಷ ನವೀನ ಪರಿಕಲ್ಪನೆಯೊಂದಿಗೆ ಜೂನ್ 14ಅನ್ನ ವಿಶ್ವ ಪರಿಸರ ದಾನಿಗಳ ದಿನ ಅಂತ ಆಚರಣೆ ಮಾಡ್ತಿದ್ದಾರೆ. ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರಾಸ್ ಸೊಸೈಟಿ, ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲಡ್ ಡೋನರ್ ಆರ್ಗನೈಸೇಷನ್ ಹಾಗೂ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಬ್ಲಡ್ ಟ್ರಾನ್ಸ್ಪ್ಲಾಂಟೇಷನ್ ಸಹಯೋಗದೊಂದಿಗೆ ಈ ದಿನವನ್ನು ಆಚರಣೆ ಮಾಡ್ತಾರೆ. ಸ್ವಲ್ಪ ಐತಿಹಾಸಿಕ ಹಿನ್ನೆಲೆ ನೋಡೋದಾದ್ರೆ, WHO ರಕ್ತದಾನದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಪ್ರತಿ ವರ್ಷ ಜೂನ್ 14ಅನ್ನ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡಿಕೊಂಡು ಬರ್ತಾ ಇದೆ. ಇದಲ್ಲದೆ ಆಸ್ಟ್ರಿಯಾದ ವೈದ್ಯ ಕಾರ್ಲ್ ಲ್ಯಾಂಡ್ಸ್ಟೈನರ್ ಅವರು ಮಾನವನ ರಕ್ತದ ಮೊದಲ 3 ಗುಂಪುಗಳನ್ನ ಗುರುತು ಮಾಡಿದ್ರು.
ಇವರ ಜನ್ಮದಿನವಾದ ಜೂನ್ 14ನ್ನ 2005ನೇ ಇಸ್ವಿಯಿಂದ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವಾದ್ಯಂತ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಣೆ ಮಾಡೋದಕ್ಕೆ ಶುರು ಮಾಡಿದೆ. ಅಂದಿನಿಂದ ಪ್ರತಿ ವರ್ಷ ಈ ದಿನವನ್ನು ಆಚರಿಸ್ತೀವಿ. ಆದರೆ ಭಾರತದಲ್ಲಿ ಮಾತ್ರ ಅಕ್ಟೋಬರ್ 1ನ್ನ ರಾಷ್ಟ್ರೀಯ ರಕ್ತದಾನ ದಿನ ಅಂತ ಆಚರಣೆ ಮಾಡಲಾಗುತ್ತೆ. 1940ರಲ್ಲಿ ರಿಚರ್ಡ್ ಲೋವರ್ ಎಂಬ ವಿಜ್ಞಾನಿ 2 ನಾಯಿಗಳ ಮಧ್ಯೆ ಯಾವುದೇ ದುಷ್ಪರಿಣಾಮಗಳಿಲ್ಲದೆ ಮೊದಲನೇ ಬಾರಿಗೆ ರಕ್ತವನ್ನ ವರ್ಗಾಯಿಸಿದ್ರು. ಈ ಪ್ರಗತಿಯು ಆಧುನಿಕ ರಕ್ತ ವರ್ಗಾವಣೆ ತಂತ್ರಗಳ ಅಭಿವೃದ್ಧಿಗೆ ಅವಕಾಶವನ್ನ ಮಾಡಿಕೊಡ್ತು. ಈ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನ ನಮ್ಮ ದೇಶದಲ್ಲಿ ಆಚರಣೆ ಮಾಡಲಾಗುತ್ತೆ. ಅಕ್ಟೋಬರ್ 1ರಂದು ನಮ್ಮಲ್ಲಿ ರಾಷ್ಟ್ರೀಯ ರಕ್ತದಾನ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು 2024ರ ಥೀಮ್ ಏನು ಅಂದ್ರೆ ವಿಶ್ವ ರಕ್ತದಾನಿಗಳ ದಿನವನ್ನು ಪ್ರತಿ ವರ್ಷ ಒಂದೊಂದು ಪರಿಕಲ್ಪನೆ ಜೊತೆ ಆಚರಿಸಲಾಗುತ್ತೆ. ವಿಶ್ವ ರಕ್ತದಾನಿಗಳ ದಿನ ಪ್ರಾರಂಭಿಸಿ 20 ವರ್ಷಗಳಾಗಿರೋದ್ರಿಂದ ಈ ವರ್ಷ 20 ವರ್ಷಗಳ ರಕ್ತದಾನವನ್ನ ಸಂಭ್ರಮಿಸಲಾಗುವುದು. ರಕ್ತದಾನಿಗಳಿಗೆ ಧನ್ಯವಾದ ಸಮರ್ಪಿಸುವ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಆಚರಣೆಯನ್ನ ಮಾಡಲಾಗುತ್ತೆ. ಒಂದೇ ಪ್ರಶ್ನೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಯಾರು ಮರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಅಜಿತ್ ದೋವಲ್. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮಾಜಿ IPS ಅಧಿಕಾರಿ ಅಜಿತ್ ದೋವಲ್ ಅವರು ಮರು ನೇಮಕಗೊಂಡಿದ್ದಾರೆ. ಇದನ್ನ ಸಿಬ್ಬಂದಿ ಸಚಿವಾಲಯ ಅಧಿಕೃತ ಆದೇಶದ ಮೂಲಕ ಹೊರಡಿಸಿ ಅಧಿಕೃತ ಮಾಡಿದೆ. ಸತತ 3ನೇ ಬಾರಿಗೆ ದೋವಲ್ ಅವರು NSAನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕಾರಾವಧಿ ಇರುವವರೆಗೂ ಅಥವಾ ಮುಂದಿನ ಆದೇಶದವರೆಗೂ ದೋವಲ್ ಅಧಿಕಾರದಲ್ಲಿ ಇರ್ತಾರೆ. ಜೂನ್ 10ರಿಂದಲೇ ಈ ಆದೇಶ ಜಾರಿಯಲ್ಲಿದೆ ಅಂತ ಹೇಳಲಾಗಿದೆ. ಇನ್ನು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಜಿ IAS ಅಧಿಕಾರಿ PK ಮಿಶ್ರಾ ಅವರನ್ನ ಮರು ನೇಮಕ ಮಾಡಲಾಗಿದೆ. ಈ ಆದೇಶ ಕೂಡ ಜೂನ್ 10ರಿಂದಲೇ ಜಾರಿಗೆ ಬಂದಿದೆ. ಕರ್ನಾಟಕದ ಯಾವ ವಿಮಾನ ನಿಲ್ದಾಣ ಬಿಲ್ಟ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿ 2024ನ್ನ ಗೆದ್ದುಕೊಂಡಿದೆ? ಸರಿಯಾದ ಉತ್ತರ ಮಂಗಳೂರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನೋವೇಷನ್ ವಿಭಾಗದಲ್ಲಿ ಪ್ರತಿಷ್ಠಿತ ಬಿಲ್ಟ್ ಇಂಡಿಯಾ ಇನ್ಫ್ರಾ ಪ್ರಶಸ್ತಿ 2024ನ್ನ ಪಡೆದಿದೆ. ದೆಹಲಿಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು, ವಿಮಾನ ನಿಲ್ದಾಣದ ಯೋಜನಾ ಮುಖ್ಯಸ್ಥರಾದ ಉನ್ನಿಕೃಷ್ಣನ್ ಪೊತಾನಿ ಮತ್ತು ಮುಖ್ಯ ವಿಮಾನ ನಿಲ್ದಾಣ ಅಧಿಕಾರಿಯಾದ ಮುಕೇಶ್ ನಂತನಿ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಿರುತ್ತಾರೆ. ಈ ದಿನದ ಪ್ರಶ್ನೆ, ಇತ್ತೀಚೆಗೆ 1000 ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಷ್ಯಾದ ಗಗನಯಾತ್ರಿಯನ್ನ ಗುರುತಿಸಿ. ಆಯ್ಕೆಗಳು ನಿಮ್ಮ ಮುಂದೆ ಇದೆ. ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಧನ್ಯವಾದ.